ಖಾರ್ಗಿಯವರು ಮತ್ತು ವಿನಯ್ ಅವರು ಪ್ರಸ್ತುತ ಸಂದರ್ಭವನ್ನು ಕುರಿತು ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಇವತ್ತು ಸಾಂಸ್ಕೃತಿಕ ರಾಜಕಾರಣದ ಕುರಿತು ನಾವು ಮುಖಾಮುಖಿ ಆಗ್ಬೇಕಾಗಿದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಇದು ಇವತ್ತಿಂದ ಅಂತ. ಖಂಡಿತವಾಗಿಯೂ ಇದು ಇವತ್ತಿಂದ ಅಲ್ಲ. ಇದಕ್ಕೆ ಕನಿಷ್ಠ 3000 ವರ್ಷಗಳ ಇತಿಹಾಸ ಇದೆ. ನಮ್ಮ ದೇಶದಲ್ಲಿ ನಾವು ಈ ಕ್ಷಣದಲ್ಲಿ ಆದರೂ ಕೂಡ ಸತ್ಯವನ್ನ ನೇರವಾಗಿ ಮಾತನಾಡುವ ಧೈರ್ಯವನ್ನ ನಾವು ಪಡ್ಕೊಳ್ಬೇಕಾಗಿದೆ. ಯಾಕೆ ಹೀಗಾಯ್ತು? ಇದಕ್ಕೆ ಕಾರಣರಾರು? ಈ ದೇಶದಲ್ಲಿ ಸಾಂಸ್ಕೃತಿಕ ರಾಜಕಾರಣ ಎಂದು ಹುಟ್ಟಿತು, ಅದರ ಕುರಿತು ನಾವು ಗಾಢವಾದ ಚಿಂತನೆಯನ್ನ ಮಾಡಬೇಕು. ಯಾವಾಗ ಅನಾಟೋಲಿಯಾದಿಂದ, ಯಾವುದಕ್ಕೆ ನಾವು ಏಷ್ಯಾ ಮೈನರ್ ಅಂತೇವೆ, ಅಲ್ಲಿಂದ ಆರ್ಯರು ಮೊಹೆಂಜೋದಾರೋ ಸಂಸ್ಕೃತಿಯ ಮೇಲೆ ದಾಳಿಯನ್ನು ಮಾಡಿದ್ರು, ಅವತ್ತಿನಿಂದ ಸಾಂಸ್ಕೃತಿಕ ರಾಜಕಾರಣ ಈ ದೇಶದಲ್ಲಿ ಆರಂಭ ಆಗಿದೆ. ಮೂಲ ನಿವಾಸಿಗಳನ್ನ ಸಂಪೂರ್ಣವಾಗಿ ಹದ್ದುಬಸ್ತಿನಲ್ಲಿ ಇಡಲು ಮಾಡಿದ ಅವರ ಪ್ರಯತ್ನಗಳು ಅತ್ಯಂತ ಕ್ರೂರವಾಗಿವೆ, ಭಯಾನಕವಾಗಿವೆ. ಇವತ್ತು ಮೂಲ ನಿವಾಸಿಗಳು ಸಂಪೂರ್ಣವಾಗಿ ತಮ್ಮ ಸಾಂಸ್ಕೃತಿಕ ನೆಲೆಗಳನ್ನ ಕಳೆದುಕೊಂಡು, ಯಾರು ನಮ್ಮನ್ನ ಗುಲಾಮರನ್ನಾಗಿ ಮಾಡಿದರೋ ಅವರ ಸಂಸ್ಕೃತಿಯನ್ನ ಒಪ್ಪಿಕೊಂಡು ಬದುಕ್ತಾ ಇರುವಂತ ಪರಿಸ್ಥಿತಿಯನ್ನ ನಾವು ತಂದುಕೊಂಡಿದ್ದೇವೆ ಕಳೆದ 3000 ವರ್ಷಗಳ ಅವಧಿಯಲ್ಲಿ. ನಮಗೆ ಒಂದು ಇವತ್ತು ಗೊತ್ತಾಗಬೇಕಾಗಿದೆ, ಮನುಸ್ಮೃತಿ ಅನ್ನೋದು ಧರ್ಮ ಗ್ರಂಥ ಅಲ್ಲ. ಮನುಸ್ಮೃತಿ ಅನ್ನೋದು ಒಂದು ಸಾಂಸ್ಕೃತಿಕ ರಾಜಕಾರಣದ ಗ್ರಂಥ ಅನ್ನೋದನ್ನ ಇವತ್ತು ನಾವು ತಿಳ್ಕೋಬೇಕು. ಇಲ್ಲಿ ಅನೇಕ ಜನ ಆ ಗ್ರಂಥವನ್ನು ಓದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಕುರಿತು ಅಧ್ಯಯನ ಮಾಡುವಾಗ ನನಗೆ ಬಹಳ, ಕಳೆದ ವರ್ಷದಿಂದ ನಾನು ಬಹಳ ಚಿಂತಾಕ್ರಾಂತನಾಗಿದ್ದೇನೆ. ನಾವು ಎಷ್ಟೊಂದು ಅಧ್ಯಯನದಿಂದ ಬದುಕ್ತಾ ಇದ್ದೇವೆ ಅಂತ. ಯಾವ ರೀತಿಯಾಗಿ ಒಂದು ಸಮಾಜವು ಸಾಂಸ್ಕೃತಿಕ, ಆರ್ಥಿಕ, ಧಾರ್ಮಿಕ ಚೌಕಟ್ಟಿನಲ್ಲಿ 90% ಜನರನ್ನ 3000 ವರ್ಷಗಳಿಂದ ಹಿಡಿದಿಡುವ ಶಕ್ತಿಯನ್ನ ಅವ್ರು ಹೇಗೆ ಪಡ್ಕೊಂಡ್ರು ಅಲ್ಲಿ. ನೀವು ಇತಿಹಾಸವನ್ನು ನೋಡಿದಾಗ ಲೋಕಾಯತದಿಂದ ಲಿಂಗಾಯತದವರೆಗೆ ಇವರ ಸಾಂಸ್ಕೃತಿಕ ರಾಜಕಾರಣದ ವಿರುದ್ಧ ಅನೇಕ ವಿಧಾನದಲ್ಲಿ ಹೋರಾಟಗಳು ನಡೆದಿವೆ. ಲೋಕಾಯತರನ್ನ ಕೊಂದಾಕಿದ್ರು, ಅವರ ಸಾಹಿತ್ಯವನ್ನ ಸುಟ್ಟಾಕಿದ್ರು. ನಂತರ ಜೈನರು ಬಂದರು. ಕೆಲವೇ ಶತಮಾನಗಳಲ್ಲಿ ಅವರು ಆ ಒಂದು ದೈತ್ಯ ಶಕ್ತಿಗೆ ತಲೆಬಾಗಿದ್ರು. ಜೈನ ಧರ್ಮದ 50 ವರ್ಷಗಳ ನಂತರ ಬೌದ್ಧ ಧರ್ಮ ಬಂತು. ಬೌದ್ಧರನ್ನ ಸುಟ್ಟಾಕಿದ್ರು, ಅವರ ಸಾಹಿತ್ಯವನ್ನು ಸುಟ್ಟು. ಧರ್ಮಾನಂದ್ ಕೋಸಂಬಿ ಅವರು ಹೇಳೋ ಹಾಗೆ, ನಮಗೆ ಸಾಹಿತ್ಯ ಸಿಕ್ಕಿದ್ದು, ಬೌದ್ಧ ಸಾಹಿತ್ಯ ಸಿಕ್ಕಿದ್ದು ಕೊಲಂಬೋದಲ್ಲಿ, ಶ್ರೀಲಂಕಾದಲ್ಲಿ, ಟಿಬೆಟ್ನಲ್ಲಿ. ಈ ರೀತಿಯಾಗಿ ಮತ್ತೆ ಅದರ ಪುನರ್ರಚನೆ ಆಯಿತು. ಆಮೇಲೆ 12ನೇ ಶತಮಾನದಲ್ಲಿ ಒಂದು ದೊಡ್ಡ ದುಡಿಯುವ ವರ್ಗದ ಚಳವಳಿ ಆಯಿತು. ಆ ಚಳವಳಿ ಎಲ್ಲ ರೀತಿಯಿಂದ ಈ ಒಂದು ವೈದಿಕ ಮನುವಾದಿ ವ್ಯವಸ್ಥೆಗೆ
ಸವಾಲಾಗಿ ನಿಂತು ಸಂಪೂರ್ಣವಾದಂತ ಪರ್ಯಾಯ ಸಂಸ್ಕೃತಿಯನ್ನ ನಾವು ಎಲ್ಲಿ ಆದರೂ ಕಾಣ್ಲಿಕ್ಕೆ ಸಾಧ್ಯ ಇದ್ರೆ ಅದು 12ನೇ ಶತಮಾನದ ದುಡಿಯುವ ವರ್ಗದ ಚಳವಳಿಯಲ್ಲಿ. ಬಸವಣ್ಣನವರು ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದುಡಿಯುವ ವರ್ಗಗಳನ್ನ, ಕಾಯಕ ಜೀವಿಗಳನ್ನ ಸಂಘಟಿಸಿದರು. 12ನೇ ಶತಮಾನಕ್ಕೆ ಮೊದಲು ಎಲ್ಲಿಯೂ ಇಂಥ ಒಂದು ಕ್ರಿಯೆ ಆಗಿಲ್ಲ. ಐರೋಪ್ಯ ದೇಶಗಳಲ್ಲಿ ಕೂಡ ವೃತ್ತಿ ಸಂಘಗಳಿದ್ದು ಹೊರತಾಗಿ ಒಂದು ವರ್ಗ ಪ್ರಜ್ಞೆಯನ್ನ ನಾವು ಅಲ್ಲಿ ಕಾಣೋದು. ಎಲ್ಲ ದುಡಿಯುವ ಜನರು, ಎಲ್ಲ ಶೋಷಣೆಗೆ ಒಳಗಾದ ಜನರು, ಒಂದು ಸಂಕುಲ ಅಂದ್ರೆ ಎಲ್ಲಿ ಜಾತಿಗಳಿಲ್ಲವೋ, ಕುಲಗಳಿಲ್ಲವೋ, ಲಿಂಗ ಭೇದ ಇಲ್ಲವೋ, ಜಾತಿ ವರ್ಣ ಭೇದ ಇಲ್ಲವೋ ಅಂತ ಒಂದು ವ್ಯವಸ್ಥೆಯನ್ನ ತರಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಅನ್ನೋದನ್ನ ನಾವು ಇದು ಈ ಚಳವಳಿ ಧರ್ಮವಾಗಿ ಇದ್ದಿದ್ದಿಲ್ಲ. ಯಾವಾಗ ಚಳವಳಿ ಸ್ಥಗಿತ ಆಯ್ತು ಅದು ಧರ್ಮ ಆಯ್ತು. ಯಾವಾಗ ಧರ್ಮ ಆಯ್ತೋ ಅದು ಮತ್ತೆ ವೈದಿಕದ ಕಡೆ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ 12ನೇ ಶತಮಾನದ ಶರಣರಿಗೂ ಇವತ್ತು ಆ ಧರ್ಮವನ್ನ ಆಚರಿಸುವವರ ಜೀವನ ವಿಧಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ನಮಗೆ ವಾಸ್ತವವಾಗಿದೆ. ಯಾವುದನ್ನ ನಾವು ಶರಣರಲ್ಲಿ ಕಾಣ್ತೇವೆ, ಯಾವ ರೀತಿಯಾಗಿ ಅವರು ವೇದಕ್ಕೆ ಹೊರೆಯ ಕಟ್ಟಿದರು, ಶಾಸ್ತ್ರಕ್ಕೆ ನಿಗಳವನ್ನಿಕ್ಕಿದರು, ಯಾವ ರೀತಿಯಾಗಿ ಆಗಮದ ಮೂಗ ಕೊಯ್ದರು ಅನ್ನೋದರ ಕುರಿತು ನಾವು ಇವತ್ತು ಆಳವಾಗಿ ಚಿಂತನೆ ಮಾಡಬೇಕು. ಅವ್ರು ಹೇಗೆ ಮಾಡಿದ್ರು? ಇಷ್ಟೊಂದು ವೃತ್ತಿ ಸಂಘಗಳು, ಇಷ್ಟೊಂದು ವೃತ್ತಿ ಸಂಘಗಳನ್ನ ಒಂದುಗೂಡಿಸಿ ಒಂದು ಸಂಕಲ ಮಾಡುವುದಿದೆಯಲ್ಲ, ಆ ಶರಣ ಸಂಕುಲ ನಮಗೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತಿಗೂ ಕಾಣ್ತದೆ. ಬಸವಣ್ಣವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಲಿಂಗ ಯಾಕೆ ಬಂತು, ಇಷ್ಟಲಿಂಗ ಯಾಕೆ, 1000 ಲಿಂಗಗಳು ಎಲ್ಲ ಕಡೆ ಇತ್ತು, ಯಾಕೆ ನಿರಾಕರಣೆ ಮಾಡುದು? ಯಾರಿಗೆ ದೇವಸ್ಥಾನಗಳಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲವೋ ಅವರ ಎದೆ ಮೇಲೆ ದೇವರು ಹೇಗೆ ಬಂದ? ಇದನ್ನ ನಾವು ಯೋಚನೆ ಮಾಡಬೇಕು. ಸಂಪೂರ್ಣವಾಗಿ ದೇವಾಲಯಗಳ ನಿರಾಕರಣೆ ಮಾಡಿದ್ದು ಕಂಡು ಎದೆ ಮೇಲೆ ಲಿಂಗವನ್ನು ಕಟ್ಕೊಂಡಾಗ ಆ ಲಿಂಗ ಏನ್ ಹೇಳ್ತಾ ಇತ್ತು ಅಂದ್ರೆ, ಇದನ್ನ ಕಟ್ಕೊಂಡವನು ಜಾತಿ ಭೇದ ಮಾಡೋದಿಲ್ಲ, ಲಿಂಗ ಭೇದ ಮಾಡೋದಿಲ್ಲ, ವರ್ಗ ಭೇದ ಮಾಡೋದಿಲ್ಲ, ಮಾನವ ಏಕತೆಯನ್ನು ಸಾರ್ತಾನೆ. ಇದಕ್ಕೆ ಒಂದು ವಚನವನ್ನ, ಬಹಳ ಸುಂದರವಾದ ವಚನವನ್ನ ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವ ಅರಿಯದನ್ನ. There should not be gender discrimination. There should not be racial discrimination. There should not be class discrimination. This is the consciousness of Linga. ಸಮರತಿ, ಲಿಂಗ ಭೇದ ಇಲ್ಲ. ಸಮಕಳೆ, ಯಾವ ಬ್ರಹ್ಮ ಕಳೆ ಇಲ್ಲ, ಯಾವ ಕ್ಷಾತ್ರ ಕಳೆಯೂ ಇಲ್ಲ, ಇರೋದೊಂದೇ ಮಾನವ ಕಳೆ. ಸಮಸುಖ, ಶ್ರೀಮಂತನೋ ಬಡವನೋ ಇಡೀ ನಿಸರ್ಗ ಸಮವಾಗಿ ಇಡೀ ಜೀವ ಸಂಕುಲವನ್ನು ನೋಡ್ತದೆ ಅನ್ನೋದನ್ನ ಬಸವಣ್ಣವ್ರು ಹೇಳಿದ್ರು. ಮತ್ತೆ ಈ ಅರಿವು ಇದೆಯಲ್ಲ, ಈ ಅರಿವೇ ಲಿಂಗ ಪೂಜಾ ಫಲ. ಪ್ರತಿಯೊಂದಕ್ಕೂ ಒಬ್ಬ ದುಡಿಯುವ ವರ್ಗದ ನಾಯಕನಾಗಿ ಬಸವಣ್ಣ ಪ್ರತಿಯೊಂದಕ್ಕೂ ಫಲವನ್ನ ಬಯಸಿದ್ದಾರೆ. ಕರ್ಮಣ್ಣೆ ವಾದಿಕಾರಸ್ಥೆ ಮಾಫಲೇಶು ಕದಾಸ, ಭಗವದ್ಗೀತೆ ಹೇಳ್ತದೆ, ನೀವು ಕರ್ಮದ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಿರಿ. ಆದ್ರೆ ಬಸವಣ್ಣ ಹಾಗೆ ಹೇಳಿಲ್ಲ. ನಾನು ಆವಾವ ಕರ್ಮಗಳ ಮಾಡಿದೊಡೆವು, ಅದರ ಫಲಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆ. ರಿಟರ್ನ್ಸ್ ಅನ್ನ ಅವ್ರು ಬಯಸ್ತಾರೆ. ಇಲ್ಲಿ ಹೇಳ್ತಾರೆ, ಮತ್ತೆ ಈ ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಮನಮುಟ್ಟಿ ಪೂಜಿಸಿ ನದಿಯೊಳಗೆ ನದಿ ಬೆರಸಿದಂತಾಗದನ್ನ. 4 ವಿಚಾರಗಳನ್ನು ಈ ಒಂದು ವಚನದಲ್ಲಿ ಹೇಳ್ತಾರೆ. ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಜಾತಿ ವರ್ಣ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಮತ್ತೆ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ,
ನದಿಯೊಳಗೆ ನದಿ ಕೂಡು ಹಾಗೆ ಇಡೀ ಮಾನವ ಕುಲ ಒಂದಾಗಬೇಕೆಂಬ ಆಶಯವನ್ನು ಅವರಿಗೆ ಹೊಂದಿದ್ದಾರೆ. ಈ 4 ನಮ್ಮ ಇವತ್ತಿನ ಸಮಸ್ಯೆಗಳಾಗಿವೆ. ಈ ಕ್ಷಣದ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಇದು ಬರೀ ಗ್ಲೋಬಲೈಸೇಷನ್ ಬಂದಿದ್ದಲ್ಲ, ಇದು ಕೇವಲ ಒಂದು ಧರ್ಮದಿಂದ ಬಂದಿದ್ದಲ್ಲ, ಇದು ಒಂದು ಸಿದ್ಧಾಂತದಿಂದ ಬಂದದ್ದು, ಇದು ಒಂದು ಶೋಷಣೆಯ ಸಿದ್ಧಾಂತದಿಂದ ಬಂದದ್ದು. ಯಾವಾಗ ಸಂಸ್ಕೃತಿ ಎರಡೇ ಇದಾವೆ. ಒಂದು ಯಾವುದಕ್ಕೆ ನೀವು ಇನ್ಕ್ಲೂಸಿವ್ ಕಲ್ಚರ್ ಅಂತೇಳಿ, ಅದು ಒಳಗೊಳ್ಳುವ ಸಂಸ್ಕೃತಿ, ಇನ್ನೊಂದು ಹೊರಹಾಕುವ. ಇದೇ ಸಾಲಿನಲ್ಲಿ ಬಸವಣ್ಣ ಹೇಳ್ತಾರೆ, ಇವನಾರವ ಅನ್ನೋದೇ ಈ ದೇಶದ 3000 ವರ್ಷ ಹೇಳ್ತಾರೆ. ಇವ ನಮ್ಮವ ಅನ್ನೋದೇ ನಮ್ಮ ಬುದ್ಧನ, ಮಹಾವೀರನ, ಬಸವಣ್ಣನವರ, ಭಕ್ತಿ ಪಂಥದವರ, ನಮ್ಮ ಶರಣರ, ದಾಸರ, ಸಂತರ, ಸೂಫಿ ಸಂತರ ಈ ಜಗಳಗಳು, ಈ ಒಂದು ಶೀತಲ ಸಮರ ಇದು ಇವತ್ತಿಂದ ಅಲ್ಲ ಅನ್ನೋದ್ರ ಕಡೆ ನಾನು ಮತ್ತೆ ಒತ್ತಿಗಳಿಗೆ ನಮಗೆ ಬಹಳ ದೊಡ್ಡ ಸಂಸ್ಕೃತಿ ಇದೆ. ನಮಗೆ ಬಹಳ ದೊಡ್ಡದಾದ ಇವತ್ತೇನ್ ನಾವು ಸೇರಿದೇವಲ್ಲ, ನಮ್ಮ ಸಂಸ್ಕೃತಿಗೂ ಅಷ್ಟೇ ದೊಡ್ಡ ಇತಿಹಾಸ ಇದೆ. ಅವರು ನಿರಂತರವಾಗಿ ಹೋರಾಟ ಮಾಡಿದ್ರಿಂದ ನಾವು ಇವತ್ತು ಇಲ್ಲಿ ಬಂದು ಕುಳಿತಿದ್ದೇವೆ ಅನ್ನೋದನ್ನ ಮರಿಬಾರ್ದು. ಅದು ಬುದ್ಧಾಗಿರ್ಬೋದು. ಒಂದು ನಮ್ಮ ದೇಶದಲ್ಲಿ 4 ಧರ್ಮಗಳು ಹುಟ್ಟಿದೆ. ಜೈನ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತ ಧರ್ಮ, ಸಿಖ್ ಧರ್ಮ. ಈ 4 ಧರ್ಮಗಳು ಅವೈದಿಕ ಆಗಿದ್ದಾವೆ. ಈ 4 ಧರ್ಮಗಳ ಒಂದು ಸಾಮಾನ್ಯ ಅದರ ಲಕ್ಷಣ ಏನಂದ್ರೆ ಅವೈದಿಕವಾದ ಲಕ್ಷಣ. ಈ 4 ಧರ್ಮಗಳು ಯಾವ ಕಾಲಕ್ಕೂ ಕೂಡ ವೈದಿಕವನ್ನು ಒಪ್ಕೊಳ್ಳಿಲ್ಲ. ಇದೇ ನಮಗೆ ಇರುವ ದೊಡ್ಡ ಶಕ್ತಿ ಅಂತ ನಾನು ಹೇಳಿಕೆ. ಇವತ್ತು ನಮ್ಮ ಸಂವಿಧಾನ ಈ ಸಂವಿಧಾನ ಇವತ್ತು ರೂಪುಗೊಳ್ಬೇಕಾದ್ರೆ ಕೇವಲ ವಿದೇಶಿ ಚಿಂತನಾಕ್ರಮ, ವಿದೇಶದ ವಿಚಾರಧಾರೆ ಅನ್ನುವ ಒಂದು ತಪ್ಪು ಕಲ್ಪನೆಯನ್ನ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ. ಇದು ಖಂಡಿತ ಅಲ್ಲ. ಅದರ ಸ್ಟ್ರಕ್ಚರ್ಗೆ, ಅದರ ಮಾರ್ಫಾಲಜಿಗೆ, ಅದರ ಶರೀರ ರಚನೆಗೆ ನಾವು ವಿದೇಶದ ವಿಚಾರಗಳನ್ನು ತಗೋಬೇಕು. ಇಡೀ ಜಗತ್ತೇ ಒಂದಾಗಿದ್ದಾಗ ನಾವು ಎಲ್ಲವನ್ನ ಅನ್ನುವ ಭದ್ರಾಹ ಕರ್ತವೋ ಎಂತೂ ವಿಶ್ವತಃ ನೋಬಲ್ ಥಾಟ್ ಕಮ್ಸ್ ಫ್ರಮ್ ಎವ್ರಿ ಸೈಡ್. ಆದರೆ ಅದರ ಹೃದಯ, ಅದರ ಆತ್ಮ ಇರೋದು 3000 ವರ್ಷಗಳ ನಿರಂತರವಾದ ಅವೈದಿಕ ಹೋರಾಟವೇ ನಮ್ಮ ಸಂವಿಧಾನದ ಆತ್ಮ ಅನ್ನೋದನ್ನ ನಾವು ಮರಿಬಾರ್ದು. ಇದನ್ನ ನಾವು ತಿಳ್ಕೋಬೇಕು. ಬುದ್ಧ ಇಲ್ದಿದ್ರೆ, ಬಸವಣ್ಣ ಇಲ್ದಿದ್ರೆ ನಮ್ಗೆ ಅಂಬೇಡ್ಕರ್ ಸಿಕ್ಕಿದ್ರು. ಅಂಬೇಡ್ಕರ್ ಸಿಗ್ಬೇಕಾದ್ರೆ 3000 ವರ್ಷಗಳ ನಿರಂತರ ಹೋರಾಟ ಇದೆ. ಇದನ್ನು ನಾವು ಮರಿಲೇಬಾರದು. ಆ ಹೋರಾಟದ ಫಲವೇ ನಮಗೆ ಸಂವಿಧಾನ ಸಿಕ್ಕಿದೆ. ಸಂವಿಧಾನದಲ್ಲಿ ಒಂದು ಧರ್ಮ ನಿರಪೇಕ್ಷತೆ. ಏನು ಹಂಗಂದ್ರೆ ಧರ್ಮಗಳನ್ನು ಬಿಡೋದಲ್ಲ. ಧರ್ಮ ನಿರಪೇಕ್ಷತೆ ಅನ್ನೋದು ಹೇಳ್ತಾ ಇದ್ದು ಸ್ಟೇಟ್ ಪವರ್. ರಿಲಿಜನ್ ಹ್ಯಾಸ್ ನೋ ಬಿಸ್ನೆಸ್ ಇನ್ ಸ್ಟೇಟ್ ಪವರ್. ದಿಸ್ ಇಸ್ ದ ಮೀನಿಂಗ್ ಆಫ್ ಧರ್ಮ ನಿರಪೇಕ್ಷ. ಸೆಕ್ಯುಲರ್ ಅನ್ನೋದು ಇದೆಯಲ್ಲ, ಸೆಕ್ಯುಲರ್ ಅನ್ನೋದು ಈ ಅರ್ಥವನ್ನು ಕೊಡ್ತದೆ. ಇದನ್ನ ಪ್ರತಿಯೊಬ್ಬರು ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನ ಬಸವಣ್ಣನವ್ರಿಗೆ ಎಷ್ಟು ನಮೂನಿ ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಪ್ರತಿಯೊಂದು ಕೂಡ ಒಬ್ಬ ಇವತ್ತು ಬಾಬಾ ಸಾಹೇಬ್ರು ಹೇಳಿದ್ರೆ ನಮ್ಗೆ ಶಿಕ್ಷಣ ಸಂಘಟನೆ ಹೋರಾಟ, ನಂಗೆ ತುಂಬಾ ಆಶ್ಚರ್ಯ ಅನಿಸ್ತದೆ. ಬಸವಣ್ಣನವರ ಇಡೀ ಚಿಂತನಾ ಕ್ರಮ ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ. ನಾವು ಇದನ್ನ ದಯವಿಟ್ಟು ಲಿಂಗಾಯತ ಧರ್ಮವಾಗಿ ನೋಡಬೇಕು. ಸ್ಟ್ಯಾಗ್ನೆಂಟ್ ಆದಾಗ, ಸ್ಥಗಿತಗೊಂಡಾಗ ಅದು ಧರ್ಮ ಆಗಿದೆ. ಅದರದೊಂದು ದೊಡ್ಡ ಚಳವಳಿ, ಒಂದು ವಿಶ್ವದಲ್ಲಿ ವಿಶಿಷ್ಟವಾದ ದುಡಿಯುವ ಜನರ ಚಳವಳಿಯಾಗಿ ಅದು ಬಂದಿದೆ. ಅದಕ್ಕೆ ನಾವು ವಚನ ಚಳವಳಿ ಅಂತಾನೆ ಕರೆದಿದ್ದೇವೆ. ವಚನ ಚಳವಳಿ. ಆಮೇಲೆ ಅದೊಂದು ಜೀವನ ವಿಧಾನ. ಯಾವ ಜೀವನ ವಿಧಾನ ಅಂದ್ರೆ ಅದು ಒಂದು ಲೈಫ್ ಸ್ಟೈಲ್ ಆಫ್ ಹಾರಿಜಾಂಟಲ್ ಕಲ್ಚರ್. ಒಂದು ಸಮತಲದ ಸಂಸ್ಕೃತಿಯ ಒಂದು ಜೀವನ ವಿಧಾನವನ್ನು ಅವ್ರು ನಮಗೆ ಹೇಳ್ತಾರೆ. ನಮ್ಮ ದೇಶದಲ್ಲಿ ಆಗಿತ್ತು, ನಮ್ಮ ಮನುಸ್ಮೃತಿ ಏನ್ ಹೇಳ್ತದೆ, ಎಲ್ಲ ವರ್ಟಿಕಲ್ ಕಲ್ಚರ್ ಅಂದ್ರೆ ಅಪಾರ್ಟ್ಮೆಂಟ್ ಕಲ್ಚರ್. ನಾವು ಎಂತ ವಿಚಿತ್ರ ಇದೆ ಅಂದ್ರೆ ಈ ಅಪಾರ್ಟ್ಮೆಂಟ್ ಕಲ್ಚರ್ ಅನ್ನ 3000 ವರ್ಷಗಳಿಂದ ಉಳಿಸ್ಕೊಂಡಿದೆ. ಈ ಅಪಾರ್ಟ್ಮೆಂಟ್ ಕಲ್ಚರ್ ಅಲ್ಲಿ 4 ಫ್ಲೋರ್ಸ್ ಇದಾವೆ. ಆ 4 ಫ್ಲೋರ್ಸ್ ಅನ್ನ ನೋಡಿ, ಫಸ್ಟ್ ಮೇಲಿನ ಫ್ಲೋರ್ ಅಲ್ಲಿ ಬ್ರಾಹ್ಮಣ ಇರ್ತಾನೆ, ನಂತರ ಕ್ಷತ್ರಿಯ ಇರ್ತಾನೆ,
ನಂತರ ವೈಶ್ಯ ಇರ್ತಾನೆ, ನಂತರ ಶೂದ್ರ ಇರ್ತಾನೆ, ದಲಿತ ಎಲ್ಲಿರ್ತಾನೆ, ಪಂಚಮ ಎಲ್ಲಿರ್ತಾನೆ, ಬೇಸ್ಮೆಂಟ್ ಅಲ್ಲಿ ಎಲ್ಲಿ ನಾವು ಎಲ್ಲ ನಮ್ಮ ವಸ್ತುಗಳನ್ನ ಇಟ್ಟಿದ್ದೇವೋ ಅಲ್ಲಿ ಇರ್ತಾನೆ. ಇದು ಒಂದು ವರ್ಟಿಕಲ್ ಕಲ್ಚರ್ ಅನ್ನ ನಾವು ನಂಬ್ಕೊಂಡು ಬರ್ತಾ ಇದ್ದೇವೆ. ಆದ್ದರಿಂದ ಇದನ್ನ ಹೊಡಿಲಿಕ್ಕೆ, ಈ ಕಲ್ಚರ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಎಷ್ಟು ಹೋರಾಟಗಳಾಗಿದಾವಲ್ಲ, ಅವು ನಮಗೆ ಶಕ್ತಿಯನ್ನು ಕೊಡ್ತವೆ, ಅವು ನಮಗೆ ಸ್ಫೂರ್ತಿಯನ್ನು ಕೊಡಬೇಕು. ನಾವು ಸೋಲ್ಬೇಕಾಗಿಲ್ಲ, ನಾವು ನಿರಾಶೆಗೊಳ್ಬೇಕಾಗಿಲ್ಲ. ಇವತ್ತು ಇಷ್ಟೊಂದು ಜನ ಯುವಕರನ್ನ ನೋಡ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಈ ಈ ವರ್ಟಿಕಲ್ ಕಲ್ಚರ್ ಅನ್ನು ಮೇಲೆ ವಿಚಾರದ ಬಾಂಬ್ ಹಾಕೋರಾಗಿ ನೀವು ನಾನು ಕಾಣಿಸ್ತಾ ಇದ್ದೀನಿ. ನಮ್ಮ ಹತ್ರ ಬಾಂಬ್ ಇದೆ, ವಿಚಾರದ ಬಾಂಬ್ಗಳಿದಾವೆ. ಅವುಗಳನ್ನ ನಾವು ಉಪಯೋಗ ಮಾಡ್ಬೇಕಾಗ್ತದೆ. ಇಲ್ದಿದ್ರೆ ನಾವು ಇವತ್ತು ಗ್ಲೋಬಲೈಸೇಷನ್ ಹಂಚ್ಬೇಕಾಗಿಲ್ಲ, ಯಾರಿಗೂ ಹಂಚ್ಬೇಕಾಗಿಲ್ಲ. ಯಾವ ಧರ್ಮ ನಿರಪೇಕ್ಷತೆ ಇವತ್ತಲ್ಲಿ ಇದು ಒಂದೇ, ಇಡೀ ಪ್ರಿಯಾಂಬಲ್ದು, ಇಡೀ ಪೀಠಿಕೆಯ ಒಂದು ಪದ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಕುಳಿತಿದ್ವಿ ಅಂತ ನಾನು ಭಾವಿಸಿದ್ದೆ. ಯಾವ ಪ್ರಧಾನಿಯ ಕ್ಯಾಂಡಿಡೇಟ್, ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಏನ್ ಭಾಷಣ ಮಾಡಿದ್ರು ಬಾಂಬೆನಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಏನ್ ಹೇಳಿದ್ರು? ಹೇಳಿದ್ದು, I am a Hindu nationalist. Is it not against the constitution? Is it not against this word, particular word, dharma nirapeksha? I am a Muslim nationalist, I am Sikh nationalist, Christian nationalist, Hindu nationalist. These are all criminals. ಇದನ್ನು ಹೇಳುವ ಧೈರ್ಯ ನಮಗೆ ಬರಬೇಕು. ಎಲ್ಲಿವರೆಗೆ ನಾವು ವಿನಯ ಒಂದು ಬಹಳ ಚಂದ ಮಾತಾಡೋದು. ಏನ್ ಹೇಳಿದ್ರು ಅಂದ್ರೆ, ನಾವು ಕವನ ಹೇಗ್ ಬರಿತಿದ್ದೇವೆ ಅಂದ್ರೆ ಅವ್ರಿಗೆ ಟ್ಯೂನಿಗೆ ಯಾವತ್ ಬೇಕು ಅದನ್ನ ಬರಿತಾ ಇದ್ದೇವೆ. ಇದು ನಿಜಕ್ಕೂ ವೆರಿ ಶಾಕಿಂಗ್ ಪಾಯಿಂಟ್. ಇದನ್ನ ನಾವು ನೋಡಿದ್ದೇವೆ. ಎಷ್ಟೋ ಜನರು ನನ್ನ ಕಣ್ಮುಂದೆ ಬಂದು ಹೋದ್ರ ಆ ಒಂದು ಸೆಂಟೆನ್ಸ್ ಅನ್ನು ಕೇಳ್ತಾವ. ಗೆಳೆಯರೇ, ನಮಗೆ ಅದರಲ್ಲಿಯೂ ನಾವು ಕನ್ನಡಿಗರಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಇವತ್ತು ನಿಮ್ಮ ಇಡೀ ಪ್ರತಿಭಟನೆ, ಇವತ್ತು ನೀವು ನೋಡಿ 12ನೇ ಶತಮಾನದಲ್ಲಿ ಏನು ನಾವು ಕಂಡುಕೊಂಡೇವಲ್ಲ, ಅದರ ಪರಿಣಾಮ ಇಲ್ಲಿ ಮಹಾರಾಷ್ಟ್ರ ಸಂತರ ಮೇಲೆ ಆಯ್ತು, ಉತ್ತರದ ಸಂತರದ ಮೇಲೆ ಆಯ್ತು. ಎಲ್ಲ 15ನೇ ಶತಮಾನದ ಭಕ್ತಿ ಪಂಥ ಬಹಳ ಒಂದು ಉತ್ತಮ ಸ್ಥಿತಿಗೆ ಬಂದಿದ್ದು ಇದು 12ನೇ ಶತಮಾನದ್ದು. ಆಮೇಲೆ ನಮ್ಮ ಈ ಒಂದು ಚಳವಳಿಯ ವೈಶಿಷ್ಟ್ಯ ಏನು ಅಂದ್ರೆ, ಸೂಫಿಗಳು ಬಹಳ ದೊಡ್ಡ ಸಂತರಾಗಿದ್ರು. ನಮ್ಮ ಮಹಾರಾಷ್ಟ್ರದ ಸಂತರು ತುಕಾರಾಮ್ ಒಂದು ರೆಬೆಲ್ ಅಂತ ಕರಿತೇವೆ ಆಗಿದ್ರು. ಆದ್ರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಹೋರಾಟ ಮಾಡಿದ್ರು. ಜಗತ್ತಿನ ಇತಿಹಾಸದಲ್ಲಿ ಎಲ್ಲಾ ಶರಣರು, ಈ ಏನು ಸಂತರು ಅಂತೇವಲ್ಲ, ಈ ಶರಣರು ಒಂದಾಗಿ ಹೋರಾಟ ಮಾಡಿದ ಅನನ್ಯವಾದ ಚಳವಳಿ ಯಾವ್ದಾದ್ರು ಇದ್ರೆ ಅದು ದುಡಿಯುವ ಜನರ ಶರಣರ ಚಳವಳಿಯಾಗಿದೆ. ಎಲ್ಲವನ್ನು ವಿರೋಧ ಮಾಡಿದ್ರು. ವೈದಿಕದ ಎಲ್ಲವಕ್ಕೂ ಪರ್ಯಾಯ ಕೊಟ್ರು. ಅಲ್ಲಿ ಸ್ಥಾವರ ಲಿಂಗ ಇತ್ತು, ಇಲ್ಲಿ ಇಷ್ಟಲಿಂಗ ಹೇಳಿದ್ರು. ಅಲ್ಲಿ ದಾನ ಇತ್ತು, ತಗೊಳ್ಳೋನಿಗೆ ಹ್ಯುಮಿಲೇಷನ್ ಆಗ್ತಾ ಇತ್ತು. ಅಲ್ಲಿ ದಾನ ಇತ್ತು, ಇಲ್ಲಿ ದಾಸೋಹ ಮಾಡಿದ್ರು. ಅಲ್ಲಿ ಕರ್ಮ ಸಿದ್ಧಾಂತ ಇತ್ತು, ಇಲ್ಲಿ ಕಾಯಕ ಸಿದ್ಧಾಂತ ತಂದ್ರು. ನೀವು ಯಾವುದನ್ನೇ ತೋಳಿ ಅದಕ್ಕೆ ಪರ್ಯಾಯಗಳಿದೆ. ಅಲ್ಲಿ ವೇದಗಳಿದ್ದು, ಇಲ್ಲಿ ವಚನಗಳು ಬಂದು. ಅಲ್ಲಿ ಪುಣ್ಯ ಪಾಪ ಇತ್ತು, ಅದನ್ನೂ ಕೂಡ ಶರಣರು ವಿರೋಧಿಸಿದ್ದಾರೆ. ಪುಣ್ಯ ಪಾಪವೆಂಬ ಉಭಯ ಕರ್ಮವನ್ನು ಯಾರು ಬಲ್ಲರು? ದೇಹ ತಾನುಂಬಡೆ ದೇಹ ತಾ ಮಣ್ಣು, ಜೀವ ತಾನುಂಬಡೆ ಜೀವತಾ ಬಯಲು. ಈ ಉಭಯ ನಿರ್ಣಯವ ಕೂಡಲ ಸಂಗನ ಶರಣನೇ ಬಲ್ಲ. ಯಾವ ರೀತಿಯಾಗಿ ಅವರು ಬೆಳೆಸಿದ್ರು, ಆಶ್ಚರ್ಯ ಅನ್ನಿಸ್ತದೆ ನಿಮ್ಗೆ. ನನಗಂತೂ ಬಹಳ ಆಶ್ಚರ್ಯ ಅನಿಸಿದೆ. ಒಬ್ಬ ಅಕ್ಕಿ ಆರಿಸುವ 5 ಅಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಏನ್ ಹೇಳ್ತಾಳೆ? ಅರಸನನ್ನ ಎದುರು ಹಾಕೋತಾಳೆ. ಒಂದು ದಲಿತ ಮಹಿಳೆ, ದಲಿತ ಮೂಲದನು, ದಲಿತ ಅನ್ಬಾರ್ದು, ದಲಿತ ಮೂಲದ ಶರಣೆ. ಅವಳು ಹೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲ್ಲಿ ಮುಖಾಮುಖಿ ಮಾಡೋದು? ಇಲ್ಲಿ ನೀವು ಮುಖಾಮುಖಿ ಪದವನ್ನು ಇಲ್ಲಿ ಬಳಸಿದ್ರಿ. ಮುಖಾಮುಖಿ ಅಂದ್ರೆ ಏನು? ಅರಸನನ್ನ ಎದುರು ಹಾಕುತ್ತಿದ್ದಾಳೆ ಒಬ್ಬ ಹೆಣ್ಮಗಳು. ಇದು ಮುಖಾಮುಖಿ, ಇದು ರೆಬೆಲ್. ಅಷ್ಟೇ ಅಲ್ಲ, ಏನ್ ಹೇಳಿದಾಳೆ, ಇನ್ನ ತಕ್ಕ ಯಾರು ಅದನ್ನ ಬಳಸೋದ ಇಷ್ಟಪಡೋದಿಲ್ಲ.
ಮೊದಲನೇ ವಚನ. ಐದಕ್ಕಿ ಲಕ್ಕಮ್ಮನ ಮೊದಲನೇ ವಚನ ಪುಸ್ತಕದಲ್ಲಿ ಇರೋದು. ಅದರ ಮೊದಲನೇ ಲೈನ್ ಏನು? ಬೆಟ್ಟ ಬಲ್ಲಿತ್ತೆಂದಡೆ. ನೋಡಿ, ಈ ಕ್ಷಣಕ್ಕೆ ನೀವು ಹೇಳಿದ್ರಲ್ಲ, ಈ ಸಮಕಾಲೀನ ಇದಕ್ಕೆ ಇದು ಒಂದು ಸಾಲು ಸಾಲು. ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ. ಇದೊಂದು ಅಲೆಗೋರಿ, ಇದೊಂದು ಅನ್ಯೋಕ್ತಿಯಲ್ಲಿ ಹೇಳ್ತಾರೆ. ಬೆಟ್ಟ ಬಲ್ಲಿತ್ತೆಂದಡೆ. ಇವತ್ತೇನ್ ಬೆಟ್ಟ ಯಾವುದು? ನಮ್ಮ ಭಾಗ್ಯ ಎಲ್ಲ ಹೇಳಿದ್ರಲ್ಲ, ಈ ಬೆಟ್ಟ ಇದು ಭಯಂಕರ ಸಾಲಿಡ್ ಆಗಿದೆ, ಶ್ರವಣ ಬೆಳಗೊಳ ಬೆಟ್ಟ ತರ ಆಗಿದೆ. ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮನೆಯಲ್ಲಿ ಬಡತನ. ಇದು ಬಡತನ. ಬಡವರು ಎಲ್ಲಿವರೆಗೆ ಅವರು ಶಾರ್ಪ್ ಆಗೋದಿಲ್ವೋ, ಸೂಕ್ಷ್ಮ ಮತಿಗಳಾಗೋದಿಲ್ವೋ, ಹೀಗೆ ಬೆಳಿಬೇಕಾಗ್ತದೆ. ಬೆಟ್ಟ ಬಲ್ಲಿತ್ತೆಂದರೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ. ಇದೇ ಧೈರ್ಯ, ಇದೇ ಶರಣರು ಕೊಟ್ಟಂತದ್ದು. ನೀವು ಯಾವಾಗ ಕೂಡ್ತೀರಿ, ಯಾವಾಗ ಯುನೈಟ್ ಆಗ್ತೀರಿ, ನೀವು ಯಾವುದೇ ಬೆಟ್ಟ ತೊಳಿ, ಲಕ್ಷಾಂತರ ಜನ ಉಳಿಯನ್ನ ಹಿಡ್ಕೊಂಡು ಹೋದ್ರೆ ಉಳಿತದ? ಯಾವ ಬೆಟ್ಟನೂ ಉಳಿದಿಲ್ಲ. ಈ ಯಾವ ವ್ಯವಸ್ಥೆನೂ ಉಳಿದಿಲ್ಲ. ಯೂನಿಟಿ ಅನ್ನೋದು ಇದೆಯಲ್ಲ, ಮೊದಲ ಪ್ರಯೋಗ ಕನ್ನಡದ ನೆಲದಲ್ಲಾಗಿದೆ. ಯೂನಿಟಿ ಆಫ್ ದ ವರ್ಕಿಂಗ್ ಕ್ಲಾಸ್ ಇದು ಆಗಿದೆ. ನೀವು ಅದನ್ನು ಧರ್ಮವಾಗಿ ದಯವಿಟ್ಟು ನೋಡಬೇಡಿ. ಇವತ್ತಿನ ಲಿಂಗಾಯತರನ್ನು ನೋಡಿನೂ ಚಿಂತನೆ ಮಾಡಬೇಡಿ. ಯು ಹ್ಯಾವ್ ಗಾಟ್ ಎ ವಂಡರ್ಫುಲ್ ಟ್ರೆಜರ್. ಬಹಳ ದೊಡ್ಡದಂತ ಒಂದು ಸಂಪತ್ತು ನಿಮ್ ಜೊತೆ ಇದೆ. ಇದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾವ ರೀತಿಯಾಗಿ ಪ್ರತಿಯೊಂದು ಪ್ರಜಾಪ್ರಭುತ್ವ, ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್, ಫ್ರೀಡಮ್ ಆಫ್ ಸ್ಪೀಚ್, ಯಾವುದನ್ನೇ ತಗೊಳ್ಳಿ ನೀವು, ಎಲ್ಲವನ್ನು ಕೂಡ ನೀವು ಮುಗಿಸ್ತೀವಿ. ಎಲ್ಲವನ್ನು ಕೂಡ ಇನ್ನು ಎಲ್ಲ ಟೈಮ್ ಮುಗಿತಾ? ನಾನು ಹೇಳೋದಿಷ್ಟೇನೆ, ನಾವು ಧೃತಿಗಡಬೇಕಾಗಿಲ್ಲ, ಯುನೈಟ್ ಆಗ್ಬೇಕು. ಅವ್ರಿಗೆ ಓಟ್ ಹಾಕೋರು ಯಾರು? ಓಟ್ ಹಾಕೋರು ಯಾರು? ನಾವೇ. ವಿ ಆರ್ ದ ಪೀಪಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಇದೀವಲ್ಲ, ನಾವೇ ಹಾಕೋದು. ಒಳಗೊಳ್ಳುವ ಜನರು ಹೊರ ಹೋಗಿ ಓಟ್ ಹಾಕ್ತಾ ಇದ್ದಾರೆ. ನಮಗೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಹೇಗೆ ಇವರು ನಮ್ಮನ್ನು ಆಳ್ತಾರೆ. ನಮ್ಮ ಜನನೇ, ನಮ್ಮ ಜನವೇ ಅವರ ಸೇವಕರಾಗಿದ್ದಾರೆ. ನೀವು ಅವರಲ್ಲಿ ಮುಸ್ಲಿಮರನ್ನ ನೋಡ್ತೀರಿ, ಅವ್ರ ಜೊತೆ ಮುಸ್ಲಿಮರು, ದಲಿತರು, ಹಿಂದುಳಿದವರು, OBC, SC, OBC, ಮೈನಾರಿಟಿ ಎಲ್ಲರೂ ಅವ್ರ ಜೊತೆ ಇದ್ದಾರೆ. ನಾವು ಯಾರ್ಯಾರ ಮನೆಯಿಂದ ಹುಟ್ಟಿ ಬಂದೇವಲ್ಲ, ಅವರೆಲ್ಲ ಅಲ್ಲೇ ಇದ್ದಾರೆ. ಅದಕ್ಕೆ ನಮ್ಮ ಜನರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಕೊಡಲಿಯ ಕಾವು ಕುಲಕ್ಕೆ ಮೂಲ ಅಂತ ಹೇಳಿ. ನಾವು ಆ ಕೊಡಲಿಗೆ ಕಾವಾಗಿದ್ದೇವೆ. 100 ವರ್ಷ, 1000 ವರ್ಷದ ಆಗ್ತಾನಿದ್ದೇವೆ. ಎಲ್ಲಿಯವರೆಗೆ ನಮಗೆ ರಾಜಕೀಯ ಪ್ರಜ್ಞೆ ಬರುವುದಿಲ್ಲ, ಯಾವ ರೀತಿಯಾಗಿ 5 ಲಕ್ಕಮ್ಮಿಗೆ ರಾಜಕೀಯ ಪ್ರಜ್ಞೆ ಇತ್ತಲ್ಲ, ಬಸವಣ್ಣ ಒಬ್ಬ ಪೊಲಿಟಿಕಲ್ ಫಿಲಾಸಫರ್. ಲ್ಯಾಂಬೆತ್ ನಲ್ಲಿ ಮೂರ್ತಿ ಕೊಡ್ಬೇಕಾದ್ರೆ ಐ ಸೆಂಟ್ ಒನ್ ಲೆಟರ್ ಅಂಡ್ ಹೌ ಹಿ ವಾಸ್ ಪೊಲಿಟಿಕಲ್ ಫಿಲಾಸಫರ್. ಅಲ್ಲಿ ಒಬ್ಬ ಲಿಂಗಾಯತ ಧರ್ಮಗುರುವಾಗಿ ಮೂರ್ತಿ ಕೂತಿಲ್ಲ. ಲಿಂಗಾಯತರು ತಿರುಗಾಡ್ತಿರ್ತಾರೆ, ಅದು ಅಲ್ಲ. ಅಲ್ಲಿದ್ರೆ ಜೀಸಸ್ ಮೂರ್ತಿನೂ ಕೂಡ್ತಿತ್ತು. ಇಂಗ್ಲೆಂಡ್ ಅಕ್ಸೆಪ್ಟೆಡ್ ಹಿಮ್ ಆಸ್ ಎ ಪೊಲಿಟಿಕಲ್ ಫಿಲಾಸಫರ್. ಆದ್ದರಿಂದ ರಾಜಕೀಯ ಪರಿಜ್ಞಾನ ಬಹಳ ಮುಖ್ಯ ಇದೆ. ವಿ ಆರ್ ಪೊಲಿಟಿಕಲಿ ನಾವು ರಾಜಕೀಯ ಪ್ರಜ್ಞೆ ಇಲ್ಲದ ಅಜ್ಞಾನಿಗಳಿದ್ದೇವೆ. ನಾವು ಎಲ್ಲಿವರೆಗೆ ರಾಜಕೀಯ ಪ್ರಜ್ಞೆ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೆ ನಾವು ಹಿಂದೂ ಮುಸ್ಲಿಂ ಆಗಿರ್ತೇವೆ, ನಾವು ಲಿಂಗಾಯತ ಆಗಿರ್ತೇವೆ, ದಲಿತ ಆಗಿರ್ತೇವೆ, ಬ್ರಾಹ್ಮಣ ಆಗಿರ್ತೇವೆ. ಆಗ್ಬಾರ್ದು. ಇಂಥ ಒಂದು ಮಹತ್ವದ ಅನೇಕ ಗೆಳೆಯರು ನೋಡ್ತೀನಿ, ಎಲ್ಲ ಒಂದು ಅತ್ಯಂತ ಮಹತ್ವದ ಗೆಳೆಯರು ಇಲ್ಲಿ ಮಾತನಾಡೋರಿದ್ದಾರೆ.